ಗಂಡ ಹೆಂಡತಿಯ ಜಗಳವನ್ನ ಬಿಡಿಸೋದಕ್ಕೆ ಹೋಗಿದ್ದಂತಹ ವ್ಯಕ್ತಿಯೇ ಸಾವನ್ನಪ್ಪಿದ್ದಾರೆ. ಪಕ್ಕದ ಮನೆಯ ದಂಪತಿ ಜಗಳ ಆಡ್ತಾ ಇದ್ರು. ಅವರ ಜಗಳವನ್ನ ಬಿಡಿಸೋದಕ್ಕೆ ಅಂತೇಳಿ ಹೋಗಿ ಆ ವ್ಯಕ್ತಿಯೇ ಆ ತಳ್ಳಾಟ ನೂಕಾಟದಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ತಳ್ಳಾಟ ನೂಕಾಟದಲ್ಲಿ ಮನೆಯ ಗೇಟ್ ಬಿದ್ದುಬಿಟ್ಟಿದೆ. ಆ ವ್ಯಕ್ತಿಯ ಮೇಲೆ ಅವ್ರ ಮೇಲೆ ಗೇಟ್ ಬಿದ್ದಿದ್ದರಿಂದಾಗಿ ರಕ್ತಸ್ರಾವವಾಗಿ ಬೋರ್ವೆಲ್ ನಾರಾಯಣ ಸ್ವಾಮಿ ಅಂತೇಳಿ ಆ ವ್ಯಕ್ತಿ ಅವರು ಸಾವನ್ನಪ್ಪಿರುವಂಥದ್ದು. ಈ ಬೋರ್ವೆಲ್ ನಾರಾಯಣ ಸ್ವಾಮಿ ಅವರು ಏನಿದ್ದಾರೆ, ಇವರು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಬೆಂಬಲಿಗರು ಕೂಡ ಹೌದು. ಚಿಂತಾಮಣಿ ತಾಲೂಕಿನ ಗುರಂಪಲ್ಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ಕೂಡ ದಾಖಲಾಗಿದೆ. ಪಕ್ಕದ ಮನೆಯ ಮಧು ಮತ್ತು ಶೈಲಾ ಅನ್ನೋ ದಂಪತಿ ಅವರಿಬ್ಬರ ನಡುವೆ ಗಲಾಟೆ ಆಗ್ತಾ ಇರುತ್ತೆ. ಈ ಗಲಾಟೆಯ ಸಂದರ್ಭದಲ್ಲಿ ಅದೇ ಪಕ್ಕದ ಮನೆಯಲ್ಲೇ ಇದ್ದಂತಹ ಬೋರ್ವೆಲ್ ನಾರಾಯಣ ಸ್ವಾಮಿಯವರು ಗಲಾಟೆ ಮಾಡಬೇಡಿ, ನೀವಿಬ್ಬರು ದಂಪತಿ, ಸಣ್ಣ ಪುಟ್ಟ ಮನಸ್ತಾಪಗಳಾಗ್ತಾ ಇರ್ತವೆ, ಗಲಾಟೆ ಮಾಡಬೇಡಿ ಅಂತೇಳಿ ಗಲಾಟೆಯನ್ನು ಬಿಡಿಸೋದಕ್ಕೆ ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ತಳ್ಳಾಟ ನೂಕಾಟಗಳಾಗಿದ್ದಾವೆ. ಆ ಗಂಡ ಹೆಂಡತಿ ನಡುವೆ ಗಲಾಟೆ ಆಗ್ತಾ ಇದ್ದಿದ್ದು ಮನೆ ಮಾರಾಟದ ವಿಚಾರವಾಗಿ. ಈ ಗಲಾಟೆಯನ್ನು ಬಿಡಿಸೋದಕ್ಕೆ ಹೋದಂತಹ ನಾರಾಯಣ ಸ್ವಾಮಿ ಆ ಸಂದರ್ಭದಲ್ಲಿ ಅಲ್ಲಿ ತಳ್ಳಾಟ ನೂಕಾಟದಲ್ಲಿ ಮನೆಯ ಗೇಟ್ ಮುರಿದು ಬಿದ್ದುಬಿಟ್ಟಿದೆ. ಆ ಗೇಟು ನಾರಾಯಣ ಸ್ವಾಮಿಯವರ ಮೇಲೆ ಬಿದ್ದು ಅವರೇ ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಘಟನೆಯ ಸಂಬಂಧ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ. ಪಾಪ ಯಾರ್ದೋ ಜಗಳ ಬಿಡಿಸೋದಕ್ಕೆ ಹೋಗಿ ಈ ವ್ಯಕ್ತಿ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ.